ಮೃಗ ಮಾಯಾ. ಹಲೋ ಚಿಕ್ಕತ್ತೆ ಆರಾಮ? ಏನೋ ಮನೆ ಕಡೆ ಬರ್ಲೇ ಇಲ್ಲಲ್ಲ? ಬನ್ನಿ ಬನ್ನಿ, ಮಕ್ಳುನು ಕರ್ಕೊಂಡ್ ಬನ್ನಿ. ಆಯ್ತು, ಬರ್ತೀರಾ? ಆಯ್ತಾಯ್ತು. ರೇ ರೇ ಆ ಚಿಕ್ಕತ್ತೆ ಮನೆಗ್ ಬರ್ತಾ ಇದಾರಂತೆ. ನೀವ್ ಒಂದ್ ಕೆಲ್ಸ ಮಾಡಿ, ಅವ್ರ ಮನೆ ಹತ್ರ ಒಂದು ಜಾಗ ತಗೊಂಡ್ವಲ್ಲ ಸೈಟ್, ಅದ್ರ ಬಗ್ಗೆ ಏನು ಹೇಳಕ್ ಹೋಗ್ಬೇಡ್ರಿ, ಗೊತ್ತಾಯ್ತಾ? ಅವ್ರು ಕೆತ್ಕಿ ಕೇಳ್ತಾರೆ, ಆಮೇಲೆ ಆಚೆ ಕಡೆಗೆ ಓಡಾಡ್ತಿರ್ತವೆ, ಗೊತ್ತಾಗ್ಬಿಟ್ರೆ ದೃಷ್ಟಿ ಬಿದ್ಬಿಡುತ್ತೆ, ಸರಿಯಾಗಲ್ಲ. ಆಮೇಲೆ ಅದೇ ನೀವು ಮೊನ್ನೆ ಒಂದು ಡೈಮಂಡ್ ನೆಕ್ಲೆಸ್ ಕೊಡ್ಸಿದ್ರಲ್ಲ, ಅದನ್ನಂತೂ ಮೊದ್ಲಿಗೆ ಹೇಳ್ಬೇಡ್ರಿ ಅವ್ರಿಗೆ. ಅವ್ರು ಬಂದಾಗೆಲ್ಲ ಏನ್ ತಗೊಂಡಿಗೆ ಅಂತ ಕೇಳ್ತಾನೆ ಇರ್ತಾರೆ. ನಂಗೆ ಸರಿ ಹೋಗಕ್ಕಿಲ್ಲ. ಆ ಶೆಟ್ಟಿ ಬಂಗಾರದ ಅಂಗಡಿ ಅವ್ರಿಗೂ ಹೇಳ್ಬೇಡ್ರಿ, ಏನು ಹೇಳ್ಬಾರ್ದು ಅಂತ ಹೇಳಿ, ಆಯ್ತಾ? ಬಡ್ಡೆ ತನ್ನ ಮಕ್ಳು ಯಾವಾಗ ಬಂದ್ರು ಅಷ್ಟೇ ಆಟ ಸಾಮಾನೆಲ್ಲ ಹಾಳು ಮಾಡಿ ಹೋಗ್ತವೆ. ಈ ಮುಂದೆ ಅರ್ಥವೂ ಆಗೋದಿಲ್ಲ. ಹೇಳ್ರಿ ಕಿಟು, ಬಾರಪ್ಪ ಇಲ್ಲಿ, ನಿನ್ನ ಆಟ ಸಾಮಾನೆಲ್ಲ ತೆಗೆದು ಆಟದ ಮೇಲೆ ಹಾಕು. ಆಮೇಲೆ ಸೈಕಲ್ ಇದೆಯಲ್ಲ ಅದನ್ನು ಅಲ್ಲಿರ್ಬೇಡ, ಮುಂದಿನ ತೆಗೆದು ಆಚೆ ಕಡೆ ಹಾಕು. ಆ ಮಕ್ಳು ಬಂದ್ರೆ ಎಲ್ಲ ಹಾಳು ಮಾಡ್ಬಿಡ್ತವೆ. ಅಂಟಿ ಮುಂದೆ ಏನೇನೋ ಹೇಳಕ್ ಹೋಗ್ಬೇಡ, ಆಮೇಲೆ ಊರು ತುಂಬಾ ಸಾರ್ಕೊಂಡ್ ಬಂದ್ಬಿಡ್ತಾರೆ. ಬಾಯಿ ಮುಚ್ಕೊಂಡು ಇರು, ಸ್ವಲ್ಪ ಅಧಿಕ ಪ್ರಸಂತನ ಮಾಡ್ಬೇಡ, ಗೊತ್ತಾಯ್ತಾ? ಇಲ್ಲ ಅಂದ್ರೆ ಅವ್ರು ಹೋಗಾದ್ಮೇಲೆ ನಿನ್ ನಾಲ್ಗೆ ಕತ್ತರಿಸ್ತೀನಿ. ನಂಗೆ ಗೊತ್ತು ಚಿಕ್ಕತ್ತೆ ಯಾಕೆ ಬರ್ತಿರೋದು ಅಂತ ಹೇಳಿ, ಭೂಮಿ ಹಬ್ಬ ಕರೀಲಿ ಅಂತ ಹೇಳಿ. ನೀವೇನು ಭೂಮಿ ಹಬ್ಬ ಕರಿಯೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಆಯ್ತೆ, ನೀ ಹೇಳ್ದಂಗೆ ಕೇಳ್ತೀನಿ. ಈ ಸಾರಿ ಮಟನ್ ಗಿಟನ್ ತರಕ್ ಹೋಗ್ಬಿಡ್ರಿ, ಯಾವಾಗ ನೋಡಿದ್ರು ಮಟನ್ ತಿನ್ಸೋದಲ್ಲ. ಮೊನ್ನೆ ಚಿಕ್ಕತ್ತೆ ಮನೆಗೆ ಹೋದಾಗ ನಮ್ಗೆ ಮಟನ್ ತಂದು ಹಾಕಿದ್ರ, ಏನೋ ಶ್ರಾವಣನೋ ಇದೇನೋ ಅದೇನೋ ಅಂತ ಹೇಳಿ ಹೇಳ್ಬಿಟ್ಟು ನಮ್ಗೆ ವೆಜ್ ತಿನ್ಸ್ಲಿಲ್ವಾ, ತರಕಾರಿ ತಿನ್ನಕ್ಕೆ ಅಷ್ಟು ದೂರ ಹೋದಂಗಾಯ್ತು. ಉಮೇಶ, ಓ ಅತ್ತೆ ಬಂದ್ರಾ? ನಿಮ್ಗೇನೆ ಕಾಯ್ಕೊಂಡಿದ್ದೆ.